ಲಾರಿ ಪಲ್ಟಿಯಾಗಿ 2 ಗಂಟೆ ಚಾಲಕ ಹೊರ ಬರಲಾರದೆ ಒದ್ದಾಡಿದ್ದಾನೆ. ಮೂಡಿಗೆರೆ ತಾಲೂಕಿನ ಕೆಳಗೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ, ಕ್ರೇನ್ ಹಾಗೂ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕೊನೆಗೂ ಚಾಲಕ ಸಂತೋಷ್ನನ್ನ ಕಾಪಾಡಿದ್ದಾರೆ. ಕ್ರೇನ್ ಮೂಲಕ ಲಾರಿಯನ್ನ ತಿರುಗಿಸಿ ಚಾಲಕನನ್ನ ಹೊರ ತೆಗೆದಿದ್ದಾರೆ. ಸದ್ಯ ಚಾಲಕನಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಹವಾಲು ಸ್ವೀಕಾರ ಸಭೆಯಲ್ಲೇ ಮಗುವಿಗೆ ನಾಮಕರಣ ಮಾಡಲಾಗಿದೆ. ತುಮಕೂರಿನ ಎಂಜಿ ರಸ್ತೆಯಲ್ಲಿ ಇರುವ ಬಾಲಭವನದಲ್ಲಿ ನಡೆದಿದ್ದ ಅಹವಾಲು ಸಭೆಯಲ್ಲಿ ಈ ಘಟನೆ ನಡೆದಿದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಗುವಿಗೆ ನಾಮಕರಣ ಮಾಡಿದ್ದಾರೆ. ತಾಯಿಯ ಆಸೆಯಂತೆ ಪುಟ್ಟ ಕಂದಮ್ಮನಿಗೆ ಚಿರಾಗ್ ಅಂತ ಹೆಸರಿಟ್ಟಿದ್ದಾರೆ. ನಾಗಮಣಿ ಎಂಬಾಕೆ ತನ್ನ 3 ತಿಂಗಳ ಮಗುವಿನೊಂದಿಗೆ ಅಹವಾಲು ಸಲ್ಲಿಸಲು ಬಂದಿದ್ರು. ಈ ವೇಳೆ ನಾಗಲಕ್ಷ್ಮಿ ಚೌಧರಿ ಜೊತೆ ತಮ್ಮ ಮಗುವಿಗೆ ನಿಮ್ಮಿಂದಲೇ ನಾಮಕರಣವಾಗಬೇಕು ಎಂಬ ವಿಶೇಷ ಆಸೆಯನ್ನ ತಾಯಿ ವ್ಯಕ್ತಪಡಿಸಿದ್ರು. ಗಂಡನೂ ಇಲ್ಲ, ನನಗೆ ಯಾರ ಬೆಂಬಲ ಇಲ್ಲ, ನಿಮ್ಮ ಹಾಗೆಯೇ ನನ್ನ ಮಗು ಕೂಡ ಬಹಳ ಎತ್ತರಕ್ಕೆ ಬೆಳಿಬೇಕು. ತಾಯಿಯ ಕೋರಿಕೆಗೆ ತಕ್ಷಣವೇ ಸ್ಪಂದಿಸಿದ ನಾಗಲಕ್ಷ್ಮಿ ಚೌಧರಿ ಕಂದಮ್ಮನಿಗೆ ಚಿರಾಗ್ ಅಂತ ಹೆಸರಿಟ್ರು. ಕಾಡಿನಿಂದ ನಾಡಿಗೆ ಆಹಾರ ಅರಸುತ್ತಾ ಬಂದ ಚಿರತೆ ಬಾವಿಗೆ ಬಿದ್ದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಹಳಗಾದಲ್ಲಿ ನಡೆದಿದೆ. ಚಿರತೆ ರಕ್ಷಣೆ ಮಾಡಲು ಅರಣ್ಯ ಇಲಾಖೆ ಹರಸಾಹಸ ಪಟ್ಟಿದ್ದು ಕೊನೆಗೂ ಚಿರತೆ ಹೊರ ತೆಗೆದು ಅರಣ್ಯಕ್ಕೆ ಅಟ್ಟಿದ್ದಾರೆ. ಇತ್ತ ಚಿರತೆ ಕಂಡು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಸರ್ಕಾರಿ ಬಸ್ಸಿನ ಸೀಟ್ ಮುರಿದು ಪ್ರಯಾಣಿಕರು ಕೂರಲು ಆಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿಕ್ಕಮಗಳೂರು ಡಿಪೋಗೆ ಸೇರಿದ ಮೈಸೂರು ಮಾರ್ಗದ ಬಸ್ಸಿನಲ್ಲಿ ಈ ಘಟನೆ ನಡೆದಿದೆ. ಇದೇ ಬಸ್ ಹತ್ತಿದ ರೈತ ತನ್ನ ಟವಲ್ನ ಸೀಟ್ ರಾಡ್ಗೆ ಕಟ್ಟಿ ಅದೇ ಸೀಟಿನ ಮೇಲೆ ಕೂತಿದ್ರು. ಜೊತೆಗೆ ಇಳಿಯುವಾಗ ಯಾರಾದರೂ ಕೂರ್ಲಿ ಅಂತ ಕಟ್ಟಿದ್ದ ಟವಲ್ ಹಾಗೆ ಬಿಟ್ಟು ಹೋಗಿದ್ದಾರೆ. ಬಸ್ ಎಲ್ಲೂ ಕೆಟ್ಟು ನಿಲ್ಲದಿದ್ರೆ ಸಾಕಪ್ಪ ಅಂತ ಪ್ರಯಾಣಿಕರು ಬೇಡಿಕೊಂಡ್ರೆ ಇದು ಶಕ್ತಿ ಯೋಜನೆಯ ಫಲಿತಾಂಶ ಅಂತ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಳೆ ದ್ವೇಷಕ್ಕೆ ಜೊತೆಯಲ್ಲಿ ಕುಡಿಯಲು ಹೋಗಿದ್ದ ಸ್ನೇಹಿತನೇ ಕೊಲೆ ಮಾಡಿದ್ದಾನೆ. ಚಾಮರಾಜನಗರದ ಗುಂಡ್ಲುಪೇಟೆ ಪಟ್ಟಣದ ಹೊರಭಾಗದ ದೊಡ್ಡಕೆರೆ ಬಳಿ ಘಟನೆ ನಡೆದಿದೆ. ನಂಜುಂಡಸ್ವಾಮಿಯನ್ನ ಕೊಲೆ ಮಾಡಿ ಆರೋಪಿ ಅಜಯ್ ತಲೆಮರೆಸಿಕೊಂಡಿದ್ದ. ಕೊಲೆ ಪ್ರಕರಣ ಭೇದಿಸಲು ಪೊಲೀಸ್ ಇಲಾಖೆ 2 ತಂಡ ರಚಿಸಿದ್ರು. ಆರೋಪಿಯನ್ನ ನಂಜನಗೂಡು ಬಳಿ ಬಂಧಿಸಲಾಗಿದೆ. ಸದ್ಯ ಪೊಲೀಸರು ಕೊಲೆ ಒಬ್ಬನೇ ಮಾಡಿದ್ದಾನ ಅಥವಾ ಇನ್ನಿತರರು ಭಾಗಿ ಆಗಿದ್ರಾ ಅನ್ನೋ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯದ 30 ಮಂದಿ ಜೀವಾವಧಿ ಖೈದಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸನ್ನಡತೆ ಆಧಾರದ ಮೇಲೆ 30 ಮಂದಿ ಜೀವಾವಧಿ ಖೈದಿಗಳನ್ನ ಬಿಡುಗಡೆ ಮಾಡಲಾಗಿದೆ. ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ 30 ಖೈದಿಗಳನ್ನ ಅವಧಿ ಪೂರ್ವವಾಗಿ ಬಿಡುಗಡೆಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಈ ಬಾರಿ ಕಾರಾಗೃಹ ಇಲಾಖೆ ಒಟ್ಟು 54 ಮಂದಿ ಖೈದಿಗಳ ಬಿಡುಗಡೆಗೆ ಶಿಫಾರಸು ಮಾಡಿತ್ತು. ಈ ಪೈಕಿ 31 ಮಂದಿ ಖೈದಿಗಳ ಬಿಡುಗಡೆಗೆ ರಾಜ್ಯಪಾಲರಿಂದ ಅಂಕಿತ ಹಾಕಿದ್ರು. ಪರಪ್ಪನ ಅಗ್ರಹಾರ ಜೈಲಿನಿಂದ 14 ಮಂದಿ, ಮೈಸೂರು 2, ಬೆಳಗಾವಿ 2, ಕಲಬುರಗಿ 2, ಶಿವಮೊಗ್ಗ 1, ವಿಜಯಪುರ 5, ಬಳ್ಳಾರಿ 3, ಧಾರವಾಡ 1, ಶಿವಮೊಗ್ಗ ಮಹಿಳಾ ಬ್ಯಾರಕ್ನಿಂದ ಒಬ್ಬರನ್ನ ಬಿಡುಗಡೆಗೆ ಆದೇಶ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.